ಪರಿಸರ ಕಾಳಜಿ ಮತ್ತು ಸುಸ್ಥಿರ ಭವಿಷ್ಯದ ನಿಟ್ಟಿನಲ್ಲಿ ಮರುತ್ಪಾದನೆ ಹಾಗೂ ಮರುಬಳಕೆ ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಸುದ್ದಿ ಮಾಡುತ್ತಿರುವಂತಹ ವಿಷಯ. ಪರಿಸರ ಪ್ರೇಮ ಎಲ್ಲರಲ್ಲಿ ಇದ್ದರೂ ಕೂಡ ಮರುಬಳಕೆ ಅನ್ನುವಾಗ ಕೆಲವರಷ್ಟೇ ಈ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸುಸ್ಥಿರ ಪರಿಸರಕ್ಕೆ ಕೊಡುಗೆ ನೀಡುತ್ತಿದ್ದಾರೆ. ಅಂತವರಲ್ಲಿ ಮಣಿಪಾಲದ ಸಾರಿಕಾ ಕಾಮತ್ ಕೂಡ ಒಬ್ಬರು. ಮಣಿಪಾಲದ ಎಂಐಟಿಯಲ್ಲಿ ಪ್ರಿಂಟಿಂಗ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮಾಡಿದ ಇವರು ಕೆಲವು ಕಾಲ ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿ ಕೆಲಸ ನಿರ್ವಹಿಸಿ ನಂತರ ತಮ್ಮ ಸ್ವಂತ ಉದ್ಯಮವನ್ನ ಪ್ರಾರಂಭಿಸಿ ಸಂಪೂರ್ಣವಾಗಿ ಪರಿಸರ ಸ್ನೇಹಿ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸ್ಪ್ರೀ ಕ್ಲೋತಿಂಗ್ ಅಂಡ್ ಕ್ವಿಲ್ಟಿಂಗ್ ಅನ್ನುವ ಹೆಸರಿನಲ್ಲಿ ಸ್ವಂತ ಉದ್ಯಮವನ್ನ ಪ್ರಾರಂಭಿಸಿ 10-12 ವರ್ಷಗಳು ಕಳೆದಿದೆ. ಪ್ರಾರಂಭದಲ್ಲಿ ಇವರು ಸ್ವಬಳಕೆಗಾಗಿ ಉಪಯೋಗಿಸಿದ ಬಟ್ಟೆಗಳನ್ನು ಎಸೆಯುವ ಬದಲು ಮರುಬಳಕೆ ಮಾಡಬೇಕೆಂಬ ಉದ್ದೇಶದಿಂದ ಪ್ರಾರಂಭಿಸಿರುತ್ತಾರೆ. ಆದರೆ ಬಟ್ಟೆಗಳನ್ನ ಹೊಲಿಯುವಾಗ ಕತ್ತರಿಸಿ ಉಳಿಯುವ ಬಟ್ಟೆಯ ಚೂರುಗಳನ್ನ ಎಸೆಯದೆ ಅದರಲ್ಲಿ ಫ್ಯಾಬ್ರಿಕ್ ಆರ್ಟ್ಸ್ ಫ್ರಮ್ ಫ್ಯಾಬ್ರಿಕ್ ಸ್ಕ್ರಾಪ್ಸ್, ಲಿಪ್ಪನ್ ಆರ್ಟ್ಸ್ ಮುಂತಾದ ಅನೇಕ ರೀತಿಯ ಹೊಸ ರೂಪಗಳನ್ನ ತುಂಬುತ್ತಾರೆ. ಅಷ್ಟೇ ಅಲ್ಲದೆ ಬಟ್ಟೆಗಳಿಗೆ ಕೌದಿ, ಕುಸೂರಿಯಂತಹ ಸಾಂಪ್ರದಾಯಿಕ ಶೈಲಿಯಲ್ಲಿ ಕಲಾತ್ಮಕ ಸ್ಪರ್ಶ ನೀಡುವುದರ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಹಳೆಯ ಬಟ್ಟೆ, ಸೀರೆ, ಶರ್ಟ್, ಜೀನ್ಸ್ ಪ್ಯಾಂಟ್, ಟೀ ಶರ್ಟ್ಗಳನ್ನು ಉಪಯೋಗಿಸಿ ಕುಪ್ಪಸ, ಬೆಡ್ಶೀಟ್, ಪಿಲ್ಲೋ, ಸೋಫಾ ಕವರ್ಸ್, ಡೋರ್ ಮ್ಯಾಟ್ಸ್, ಡೈನಿಂಗ್ ಟೇಬಲ್ ಕವರ್ಸ್ ಹಾಗೂ ಮಕ್ಕಳ ಹಳೆಯ ಬಟ್ಟೆಗಳಿಂದ ಬೇಬಿ ಕಿಲ್ಟ್, ಮೆಮೊರಿ ಕಿಲ್ಟ್ಗಳನ್ನು ತಯಾರಿಸುತ್ತಾರೆ. ಈಗ ಮೋಸ್ಟ್ ಟ್ರೆಂಡಿಂಗ್ ಅಂದರೆ ಅಪ್ಸೈಕಲ್ ಮಾಡೋದು, ರೀಸೈಕಲ್ ಮಾಡಬೇಕು ಅಂತ ಹೇಳ್ತಾ ಇದೆ. ಯಾಕಂದರೆ ನಮ್ಮ ವರ್ಲ್ಡ್ ಎನ್ವೈರ್ಮೆಂಟು ಇಷ್ಟು ನಾವು ಪೊಲ್ಯೂಟ್ ಮಾಡಿದ್ದೇವೆ ಅಂದರೆ ಅದರಲ್ಲಿ ಆದಷ್ಟು ನಾವು ಹೇಗೆ ರೀಸೈಕಲ್ ಮಾಡಬೇಕು, ಇದ್ದದ್ದು ಸಾಮಾನನ್ನು ಅಥವಾ ಮನೆಯಲ್ಲಿ ಬೇಡದಿದ್ದ ಅಂತ ನಾವು ಹೊರಗೆ ಬಿಸಾಡ್ತೇವೆ. ಅದರಿಂದ ಪ್ಲಾಸ್ಟಿಕ್ ಇರ್ಬೋದು, ಬಟ್ಟೆ ಇರ್ಬೋದು, ಮತ್ತೆ ರೀಡಿಸೈನ್ ಮಾಡಿ ಹೇಗೆ ಮತ್ತೆ ಅದನ್ನು ಉಪಯೋಗ ಮಾಡ್ಬೋದು ಅಂತ ಹಾಗೆ ನಾನು ಅದೇ ಕಾನ್ಸೆಪ್ಟಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಬಟ್ಟೆಗಳಿಂದ ವ್ಯಾನಿಟಿ ಬ್ಯಾಗ್, ಸ್ವಿಂಗ್ ಬ್ಯಾಗ್, ಟಿಫಿನ್ ಬ್ಯಾಗ್, ಪ್ಯಾಚ್ ವರ್ಕ್ ಬ್ಯಾಗುಗಳು ಹಾಗೂ ಪೌಚ್ಗಳನ್ನು ತಯಾರಿಸಲಾಗುತ್ತದೆ. ಪರಿಸರ ಪ್ರೇಮಿಯಾದ ಇವರು ತಮ್ಮ ಮನೆಯ ಬಾಲ್ಕನಿಯಲ್ಲಿ ಪಕ್ಷಿಗಳಿಗೆ ಕುಡಿಯಲು ನೀರು ಹಾಗೂ ವಾಸಿಸಲು ಗಿಡಗಳನ್ನ ಕೂಡ ಬೆಳೆಸಿದ್ದಾರೆ. ನಾವೆಲ್ಲರೂ ಕಸವೆಂದು ಎಸೆಯುವ ಗಾಜಿನ ಬಾಟಲಿಗಳನ್ನ ಹೆಕ್ಕಿ ತಂದು ಅದನ್ನು ಕಣ್ಮನ ಸೆಳೆಯುವ ಚಿತ್ರಗಳಿಂದ ಅಲಂಕರಿಸಿ ಮನೆಯ ಅಂದವನ್ನ ಹೆಚ್ಚಿಸಿದ್ದಾರೆ. ಪ್ಲಾಸ್ಟಿಕ್ ಡಬ್ಬಗಳನ್ನ ಕೂಡ ಎಸೆಯದೆ ಅದಕ್ಕೆ ವಿವಿಧ ಆಕಾರಗಳನ್ನ ಕೊಟ್ಟು ಗಿಡಗಳನ್ನ ಬೆಳೆಸಲು ಪಾಟ್ಗಳನ್ನಾಗಿ ಬಳಸುತ್ತಾರೆ. ಪರಿಸರವನ್ನ ರಕ್ಷಿಸಲು ಕಸದಿಂದ ರಸ ಎನ್ನುವ ಮಾತಿನಂತೆ ತ್ಯಾಜ್ಯ ವಸ್ತುಗಳನ್ನ ಬೇಡವೆಂದು ಎಸೆಯದೆ ಅದನ್ನು ಮರುತ್ಪಾದನೆ ಮಾಡಿ ಜನರಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಇವರ ಈ ಕೆಲಸ ಇನ್ನಷ್ಟು ಜನರಿಗೆ ಪ್ರಭಾವ ಬೀರಲಿ, ಪರಿಸರ ರಕ್ಷಣೆಗೆ ಇನ್ನಷ್ಟು ಜನರು ಕೈ ಜೋಡಿಸಲಿ ಎನ್ನುವುದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಅವಿನಾಶ್ ಕಟೀಲ್ ಜೊತೆ ಗೌತಮಿ ಶೆಟ್ಟಿ, ಆಳ್ವಾಸ್ ನ್ಯೂಸ್ ಟೈಮ್, ಮಣಿಪಾಲ.